ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KHPR ಕಿಚನ್. ಇವತ್ತು ನಾನು ಕೋವಾ ಹೇಗೆ ಮಾಡೋದು ಅಂತ ಹೇಳ್ತಿದ್ದೇನೆ. ಮೊದಲನೇದಾಗಿ 1 ಲೀಟರ್ ಹಾಲನ್ನ ಹಾಕ್ಕೊಂಡು ಅದು ಅರ್ಧ ಆಗೋವರೆಗೂ ಅಂದರೆ ½ ಲೀಟರ್ ಆಗೋವರೆಗೂ ಇಟ್ಕೋಬೇಕು. ನೆಕ್ಸ್ಟ್ ಇದರಲ್ಲಿ ನಿಂಬೆಹಣ್ಣಿನ ರಸ ಇರುತ್ತಲ್ವ, ಸ್ವಲ್ಪ ಸ್ವಲ್ಪ ಹಾಕಿ, ಯಾಕಂದರೆ ಒಂದೇ ಸರಿ ಹಾಕಿದ್ರೆ ಫುಲ್ ಹೊಡೆದೋಗುತ್ತೆ. ಅದು ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ಬರಬೇಕಾಗುತ್ತೆ. ಓಕೆ, ಈ ಥರ ಬಂದಾಗ ನೆಕ್ಸ್ಟ್ ನಾವಿಲ್ಲಿ 1 ಕಪ್ ಬೆಲ್ಲ, ನೆಕ್ಸ್ಟ್ ಇಲ್ಲಿ ಕುಟ್ಟಿರೋ ಒಂದು ಏಲಕ್ಕಿ ಪೌಡರ್ನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಯಾರ್ಯಾರು ಟ್ರೈ ಮಾಡಿಲ್ಲ ಇನ್ನೂ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದು ನಾವು 30 to 45 ಮಿನಿಟ್ಸ್ ಒಳಗಡೆ ಮಾಡ್ಕೋಬೋದು. ನೋಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ಒನ್ ಟೈಮ್. ಓಕೆ, ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಅದನ್ನು ಚೆನ್ನಾಗಿ ಕುದಿಯೋ ಥರ ಇಟ್ಟುಬಿಡೋಣ. ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಆಗಬೇಕಾಗುತ್ತೆ. ಮೊದಲನೇದಾಗಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೋಡಿ ಇಲ್ಲಿ ಒಂದು ಕಂಟೈನರಲ್ಲಿ ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಫಸ್ಟ್ದಾಗಿ ಅದನ್ನು ಚೆನ್ನಾಗಿ ಸೆಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಈ ಥರ ಲೆವೆಲ್ಲಾಗಿ ಸೆಟ್ ಮಾಡಿಕೊಂಡು ಅದನ್ನು ಫ್ರೀಝರಲ್ಲಿ ಇಟ್ಟುಬಿಡೋಣ. ಒಂದು 20 ಮಿನಿಟ್ಸ್ ಇಟ್ಟು ನೆಕ್ಸ್ಟ್ ನೋಡಿ, ಈಗ ತುಂಬ ಸಖತ್ತಾಗಿರೋ ಕೋವಾನ ಮಾಡಿದ್ದೇವೆ. ಆ್ಯಂಡ್ ಥ್ಯಾಂಕ್ ಯು.